So yes, all students, a very good evening and welcome back to Enlightened Educators. And yeah, today we are here with a wonderful video. So I'll just tell you what is today's video up to. And before that, I'm going to tell you that I'll be starting all the sessions soon. Don't worry, sessions na start ಮಾಡ್ತೀನಿ. ಅಷ್ಟರಲ್ಲಿ ನಾನೇನು ಬಯಸೋದು ಅಂದ್ರೆ please to make sure that you just start studying with whatever the videos we have done. ರೈಟ್, ನನಗೆ ಇರೋ ವಿಡಿಯೋಗೆ ವ್ಯೂಸ್ ಜಾಸ್ತಿ ಕೊಟ್ಟರೆ ನಾನು ನೆಕ್ಸ್ಟ್ ನಿಮಗೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ಕೊಡ್ತೀನಿ. ಆಯ್ತಾ? ಸೊ ನಮ್ಗೆ ಏನಾಗ್ತಿದೆ ಅಂದ್ರೆ ಸಿ ಐ ಕ್ಯಾನ್ ಡೂ ವಿಡಿಯೋಸ್ ಅಂಡ್ ಐ ಕ್ಯಾನ್ ಪೋಸ್ಟ್ ಇಟ್ ಇಸ್ ನಾಟ್ ಅ ಬಿಗ್ ಡೀಲ್ ಫಾರ್ ಮೀ. ನಂದು ಸ್ವಲ್ಪ ವರ್ಕಲ್ ಕಾಂಪ್ಲೆಕ್ಸ್ ಇದೆ, ಅಂಥದ್ರಲ್ಲೂ ಕೂಡ ನಾನು ಒಂದಿಷ್ಟು ಟೈಮ್ ತಗೊಂಡು ನಿಮಗೆ ಹೇಗೆ ಮಾಡಬೇಕು ಅಂತ ಪ್ರಿಪ್ರೇಷನ್ಸ್ ನಡೆಸ್ತಾ ಇದ್ದೀನಿ. Right, because I have only few things left that I have to do for you. I thought of just taking up the question papers and I'll do it. ಕ್ವೆಶನ್ ಪೇಪರ್ಸ್ ತಗೊಂಡು ಏನೇನು ಲೆಕ್ಕ ಕೊಟ್ಟಿದ್ದಾರೆ ಎಲ್ಲ ಹೇಳ್ಕೊಡ್ತೀನಿ, ನೀವು ಎಷ್ಟು ಮಾಡ್ತೀರಾ ಅಂತ. ಸೊ ದಟ್ ದ ಸೇಮ್ ಕೈಂಡ್ ವಿತ್ ಡಿಫರೆಂಟ್ ವಿಲ್ ರಿಪೀಟ್. ಫೈನ್, ಯಾ. ಸೊ ಬಟ್ ವಾಟ್ ಇಸ್ ದ ಮ್ಯಾಟರ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ನೀವು ಹಳೆ ವಿಡಿಯೋಸ್ಗೆ ಹೆಚ್ಚು ವ್ಯೂಸ್ ಬರ್ತಿಲ್ಲ ನನಗೆ. ಐ ಸೇ ದಟ್ many people are not looking at the older videos that we have released. ನಾವು ಓಲ್ಡರ್ ವಿಡಿಯೋಸ್ ರಿಲೀಸ್ ಮಾಡಿರೋದು ನಿಮಗೆ ಖಂಡಿತವಾಗಿ 60+ ಮಾರ್ಕ್ಸ್ ಆಗುತ್ತೆ. ಸೊ ಹಾಗಾಗಿ ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ವಾಚ್ ವಿತ್ ದ ಓಲ್ಡರ್ ವಿಡಿಯೋಸ್, ದಟ್ ಇಸ್ ವಾಟ್ ವಿ ರಿಲೀಸ್ ವಿತ್ ರೆಸ್ಪೆಕ್ಟ್ ಟು ಮಾಡೆಲ್ 1, 2 and 3 ಆಫ್ ಈಚ್ ಅಂಡ್ ಎವರಿ ಸಬ್ಜೆಕ್ಟ್. ದಟ್ ಇಸ್ ಎಸ್ ಯೂಸಿಂಗ್ ವೆರಿಲಾಗ್ ಆಗಿರ್ಬೋದು, ಅಥವಾ ಏನಂತ ಹೇಳ್ತಾರೆ ದಟ್ ಇಸ್ ದಿ ನೆಟ್ವರ್ಕ್ ಅನಾಲಿಸಿಸ್ ಆಗಿರಬಹುದು, ಅಥವಾ what I can say the this one, which one, that is the DSP. ಅದನ್ನೆಲ್ಲ ನೀವು ವಾಚ್ ಮಾಡ್ತಾ ಬನ್ನಿ, ಆಯ್ತಾ? ಅದನ್ನ ವಾಚ್ ಮಾಡ್ತಾ ಬರೋದ್ರಿಂದ ನಿಮಗೆ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ. ಸೊ ದಯವಿಟ್ಟು ವಾಚ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಟು ಮೇಕ್ ಶೋರ್ ದಟ್ ಯು ವಾಚ್ ಇಟ್ ವಿತೌಟ್ ಫೇಲ್. ಡೋಂಟ್ ಮಿಸ್ ಇಟ್, ರೈಟ್? ಯಾವ್ದನ್ನ ಮಿಸ್ ಮಾಡಬೇಡಿ, ದಯವಿಟ್ಟು ವಾಚ್ ಮಾಡಿ. ಏನಕ್ಕಪ್ಪ ಅಂತಂದ್ರೆ ತುಂಬಾ ನಿಮ್ಗೆ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಇಷ್ಟು ಕಷ್ಟಪಟ್ಟು ಮಾಡಿದ್ದೀವಿ. ಸೊ ದಯವಿಟ್ಟು ಅದನ್ನ ವಾಚ್ ಮಾಡ್ತಾ ಇರಿ. ನಾನು ಖಂಡಿತ ಈ ಒಂದು ವಿಡಿಯೋಸ್ ಜೊತೆಗೆ ಬರ್ತೀನಿ, ಓಕೆನಾ? ಯಾ. ಸೊ ನಾನು ವಿಡಿಯೋಸ್ ಮಾಡಿಲ್ಲ ಅಂತ ಕೂರಕ್ಕಿಂತ ಹಳೆ ನಾನು ಏನ್ ಮಾಡಿದೀನಿ ಅದನ್ನ ನೀವು ನೋಡ್ಬೋದಲ್ವಾ? You can look at it Allah. So that's my humble request from my side, right? Yeah. So I hope you all follow it, you all watch it without fail anta helta. Let me come to today's video. And today's video is much interesting. ಏನಕ್ಕೆ ಇಂಟ್ರೆಸ್ಟಿಂಗ್ ಅಂತಂದ್ರೆ ತುಂಬಾ ಜನಕ್ಕೆ ಕೋಡಿಂಗ್ ಕಲಿಯೋದಕ್ಕೆ ಟೈಮ್ ಇರಲ್ಲ, ಕರೆಕ್ಟ್ ಅಲ್ವಾ? ಸೊ ಮೆನಿ ಪೀಪಲ್ ಡಸ್ ನಾಟ್ ಹ್ಯಾವ್ ಟೈಮ್ ಇನ್ ಸ್ಟಡಿಂಗ್ ಕೋಡಿಂಗ್. ಎಸ್ಪೆಷಲಿ ಯಾರಿಗಾದ್ರೂ ಬ್ಯಾಕ್ಲಾಗ್ಸ್ ಇತ್ತು, ಅಥವಾ ಎಸ್ಪೆಷಲಿ ಯಾರಿಗಾದ್ರು ಕಾಲೇಜ್ ಲೈಫ್ ಸ್ವಲ್ಪ ಹೆಕ್ಟಿಕ್ ಅನ್ನಿಸ್ತು ಅಂದ್ರೆ, ದ ವರ್ಕ್ ದಟ್ ದ ಕಾಲೇಜ್ ಗಿವ್ಸ್ ಇಫ್ ಯು ಫೀಲ್ ಇಟ್ ಆಸ್ ಹೆಕ್ಟಿಕ್ ಅಂಡ್ ಆ ಟೈಮಲ್ಲಿ ನಮ್ಗೆ ಏನೋ ಎಕ್ಸ್ಟ್ರಾ ಕೋರ್ಸಸ್ ಮಾಡ್ಕೊಳಕ್ ಆಗ್ತಿಲ್ಲ. ಸಿ ಲೈಕ್ ಇಟ್ ಡಿಪೆಂಡ್ಸ್ ಅಪಾನ್ ಈಚ್ ಅಂಡ್ ಎವ್ರಿ ಪರ್ಸನ್. ಐ ಆಮ್ ನಾಟ್ ಟೆಲಿಂಗ್ ಅಬೌಟ್ ಎನಿ ಕಾಲೇಜ್, ಆಯ್ತಾ? ಪ್ರತಿಯೊಬ್ಬ ಪರ್ಸನ್ ತಮ್ಮದೇ ಆದ ರೀತಿಯಲ್ಲಿ ಎಲ್ಲವನ್ನು ನೋಡ್ತಾನೆ, ಕರೆಕ್ಟ್ ಅಲ್ವಾ? ಸೊ ಇಫ್ ಹಿ ಆರ್ ಶಿ ಇಸ್ ಅಡ್ಮಿಟೆಡ್ ಟು ಅ ಕಾಲೇಜ್ and if he or she is working, she might feel some things are hectic. ಎಲ್ಲರಿಗೂ ಒಂದೇ ತರ ಇರಲ್ಲ ಅಲ್ವಾ? ನಾವು ಕೆಲವ್ರಿಗೆ ಜಾಸ್ತಿ ವರ್ಕ್ ಕೊಟ್ರೆ ಹೆಕ್ಟಿಕ್ ಅನ್ಸುತ್ತೆ, ಕೆಲವ್ರಿಗೆ ಎಲ್ಲ ನಾ ಮಾಡ್ಕೋತೀನಿ ಅಂತಾರೆ. ಸೊ ಡಿಪೆಂಡ್ಸ್ ಅಪಾನ್ ಪರ್ಸನ್ ಟು ಪರ್ಸನ್. ಬಟ್ ಕೆಲವ್ರಿಗೆ ದೇ ಫೀಲ್ ಲೈಕ್ ಡೂಯಿಂಗ್ ಆಲ್ ದ ಕಾಲೇಜ್ ವರ್ಕ್ಸ್ ಅಂಡ್ ಟೇಕಿಂಗ್ ಅಪ್ ದ ಇಂಟರ್ನಲ್ಸ್, ಎಕ್ಸಾಮ್ಸ್ ಅಂಡ್ ಆಲ್ ದೀಸ್ ಥಿಂಗ್ಸ್ ಡ್ಯೂರಿಂಗ್ ದಿಸ್ ಪೀರಿಯಡ್ ವಿ ಆರ್ ನಾಟ್ ಏಬಲ್ ಟು ಟೇಕ್ ಅಪ್ ಎನಿ ಕೋರ್ಸಸ್ ಅಂಡ್ ಎಕ್ಸಾಮ್ಸ್. ನಮ್ಗಷ್ಟು ಟೈಮ್ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡೋರಿಗಾಗಿ ಐ ಹ್ಯಾವ್ ಅ ಪರ್ಫೆಕ್ಟ್ ಆಪ್ ಫಾರ್ ಯು ಹಿಯರ್ ಕಾಲ್ಡ್ Codey. Codey spelling Coddy, Codey, right? Here is Codey and this is code makes perfect, right? Now here stands for login and register, right? Actually I have logged in and registered. What you have to do is you can get it registered through Google, okay? I'll just log out by the way to show you what is the matter. Okay. So now I'll go back. Just a minute, I'm very sorry for the distraction. Yeah. So here is login and register, guys. So here you can see that you have to put your email or password, create account. If you want an account, please to create it, or you can continue with Google. Okay, Google continuation is easy because everything will get stored, right? I'll get registered. Yeah, now I got it registered. Okay, and I'm here with my account. Fine. Yeah. So now starting on with this, you can see that what and all are present here, right? Here is my home. Here is the courses. See how many courses are there, guys? Python, C++, JavaScript, Java, Go, Go, SQL, C, HTML, C this thing at, okay? Yeah, see door number symbol idella, right? Yeah, all these things are there. Project, challenges, educational, beginner, intermediate, advanced, all these are there. You can learn all these courses like this easily. How do you have to learn? ಹೇಗೆ ಕಲಿಸ್ಕೊಡುತ್ತೆ ಇದು ಅಂತ ತೋರಿಸ್ಕೊಡ್ತೀನಿ, ಓಕೆನಾ? So now let's go to Python course. Okay, I am up to Python now here, and see, introduction to Python only have how many lessons? 42 lessons and 42
challenges, right? This is whole and soul for other branches. First ನಾನು ಕೊಡ್ತಾ ಇರೋ ಪ್ರಾಮುಖ್ಯತೆ ಬೇರೆ branches ಗೆ. Why I'm giving ಪ್ರಾಮುಖ್ಯತೆ ಬೇರೆ ಬ್ರಾಂಚಿಗೆ ನಾನು ಯಾಕೆ ಪ್ರಾಮುಖ್ಯತೆ ಅದು why I'm giving importance to other branches is because CSC, ISC, AIML and DS they'll be having all this in their curriculum only. ಸೊ ನಿಮಗೆ ಕರಿಕ್ಯುಲಮ್ ಅಲ್ಲಿ ಇರೋದ್ರಿಂದ ನೀವು ಕೋರ್ಸ್ ಕೊಟ್ಟು ಕಲಿಯೋಷ್ಟೇನು ಆಗಲ್ಲ ಅಂತ ಅನ್ಕೊಳ್ತೀನಿ ನಾನು. ಬಿಕಾಸ್ ನಿಮ್ಗೆ ಕರಿಕ್ಯುಲಮ್ ಇರೋದಕ್ಕೆ ನೀವಾಗ ದುಡ್ಡು ಕೊಟ್ಟು ಬೇರೆ ಕಡೆ ಕಲಿತೀರಾ ಅಲ್ವಾ. ಸೊ ದ ಸೇಮ್ ಥಿಂಗ್ ರೈಟ್, ಯು ಕ್ಯಾನ್ ಲರ್ನ್ ಇಟ್ ಇನ್ ಕರಿಕ್ಯುಲಮ್ ಓನ್ಲಿ. ಸೊ ಹಾಗಾಗಿ ಕೆಲವೊಂದು ಅವ್ರ ಕರಿಕ್ಯುಲಮ್ ಅಲ್ಲೇ ಇರುತ್ತೆ ಅಂಡ್ ಅವ್ರ ಕೋಡಿಂಗ್ ನ ತುಂಬಾ ಚೆನ್ನಾಗಿ ಕಲ್ತಿರ್ತಾರೆ. ಸೊ ಹಾಗಾಗಿ CSC, ISC and AIML and DS ಕಷ್ಟ ಅವಶ್ಯಕತೆ ಬರಲ್ಲ. ಬಟ್ ವಾಟ್ ಐ ಸಜೆಸ್ಟ್ ಇಸ್ ಫಾರ್ ಒನ್ ಸ್ಟೂಡೆಂಟ್ಸ್ ಹೂ ಸ್ಟ್ರಗ್ಲಿಂಗ್ ಫಾರ್ ಜಾಬ್, ಎಸ್ಪೆಷಲಿ ECE ಆಗಿರ್ಬೋದು, ಟ್ರಿಬಲ್ E ಆಗಿರ್ಬೋದು. ECE and ಟ್ರಿಬಲ್ E ಮಕ್ಳಿಗೆ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವರು ಅದೇ ಫೀಲ್ಡ್ ಹೋಗುವಂತವ್ರು ಇದ್ದಾರೆ, ಇನ್ ಕೆಲವ್ರು ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇನ್ ಕೆಲವರು ದೇ ವಿಲ್ ಆಪ್ಟ್ ಫಾರ್ ಸಾಫ್ಟ್ವೇರ್ ಅಂಡ್ ಅವ್ರಿಗೆ ಕೋರ್ಸಸ್ ಎಲ್ಲ ಕಲಿಲಿಕ್ಕೆ ಆಗಿರಲ್ಲ. ಅಂಡ್ ಎಸ್ಪೆಷಲಿ ಐ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ಮೆಕ್ಯಾನಿಕಲ್ ಅಂಡ್ ಸಿವಿಲ್ ಸ್ಟೂಡೆಂಟ್ಸ್ ಬಿಕಾಸ್ ಮೆಕ್ಯಾನಿಕಲ್ ಅಂಡ್ ಸಿವಿಲ್ ಸ್ಟೂಡೆಂಟ್ಸ್ ಇಟ್ ಇಸ್ ನಾಟ್ ಸೋ ಈಸಿ. ಕರೆಕ್ಟ್ ಅಲ್ವಾ? ಎಷ್ಟೋ ಜನ ತಗೊಳ್ತಾರೆ ಮೆಕ್ಯಾನಿಕಲ್ ಅಂಡ್ ಸಿವಿಲ್ ನ, ಬಟ್ ವಾಟ್ ಐ ಸಾ ಇನ್ ಮೆಕ್ಯಾನಿಕಲ್ ಅಂಡ್ ಸಿವಿಲ್ ಎಸ್ಪೆಷಲಿ ಇಸ್ ದಟ್ ಮೆಕ್ಯಾನಿಕಲ್ ಅಂಡ್ ಸಿವಿಲ್ ದೇ ಟೇಕ್ ಅಂಡ್ ಸ್ಟಡಿ. ಅವ್ರು ಓದ್ತಾರೆ, ಬಟ್ ಅವ್ರು ಓದಿದಾಗ ಏನಾಗುತ್ತೆ, ಅವ್ರು ಓದದ್ಮೇಲೆ ಅವ್ರ ಕೆಲ್ಸಕ್ಕೆ ಹೋಗೋದೇ ಇಲ್ಲ. ಯಾಕೆ ಅದು ಮಾಡ್ತಾರೆ ಅಂತ ನಂಗೆ ಇವತ್ತಿಗೂ ಅರ್ಥ ಆಗಿಲ್ಲ. ಸಿವಿಲ್ ಹ್ಯಾಸ್ ಅ ಲಾಟ್ ಆಫ್ ಡಿಮ್ಯಾಂಡ್. ನೀವು ಸಿವಿಲ್ ಇಂಜಿನಿಯರಿಂಗ್ ಓದಿ ಒಂದು ಕನ್ಸ್ಟ್ರಕ್ಷನ್ ಕಂಪನಿಯನ್ನ ಕಟ್ಟಿದ್ರೆ ನಿಮ್ಮಷ್ಟು ಲಾಭ ಪಡೆಯೋರಾಗ್ಲಿ ಅಥವಾ ನಿಮ್ಮಷ್ಟು ಬೆಳೆಯೋರಾಗ್ಲಿ ಯಾರು ಇಲ್ಲ. ಬಟ್ ಐ ಡೋಂಟ್ ನೋ ವೈ ದ ಸಿವಿಲ್ ಪೀಪಲ್ ಈವನ್ ಆಫ್ಟರ್ ಸ್ಟಡಿಂಗ್ ಸಿವಿಲ್ ಇಂಜಿನಿಯರಿಂಗ್ they don't have that strength or courage to start with a company or start with civil engineering business and get into their field and go up ಅಲ್ವಾ. ಮೇಲ್ ಹೋಗ್ಲಿಕ್ಕೆ ಗ್ರೋ ಅಪ್ ಆಗ್ಲಿಕ್ಕೆ ಅವ್ರು ಯಾವುದೇ ತರ ಪ್ರಯತ್ನವನ್ನ ಮಾಡದಂತೆ ಇವತ್ತಿನ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬಹಳಷ್ಟು ಜನ ಸಾಫ್ಟ್ವೇರ್ ಕಂಪನಿಗೆ ಕೆಲಸ ಕೊಡಿ ಅಂತ ಕೇಳೋಕ್ ಬರ್ತಾ ಇದ್ದಾರೆ. ಅಂಡ್ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಒಂದು ಸಾಫ್ಟ್ವೇರ್ ಕೋರ್ಸಸ್ ಗಳನ್ನ ಕಲಿತಾ ಇದ್ದಾರೆ. ವೇರಿಯಸ್ ನಿಮ್ಗೆ Q and J Spider ಅಂತ ಬಹಳಷ್ಟು ಜನಕ್ಕೆ ಗೊತ್ತಿರಬಹುದು. ಇಟ್ಸ್ ಆಲ್ ಪ್ರೆಸೆಂಟ್ ಇನ್ ಬ್ಯಾಂಗ್ಳೂರ್, ಮೈಸೂರ್ ಅಂಡ್ ಅದರ್ ಪ್ಲೇಸಸ್. ಎಲ್ಲಾ ಕಡೆನೂ ಇದೆ Q Spider ಅಂಡ್ J Spider. ಅಲ್ಲಿ ನಾನು ನೋಡ್ದಂಗೆ ಸುಮಾರು ಜನ ವಾಸ್ ಗೋಯಿಂಗ್ ದರ್. ತುಂಬಾ ಚೆನ್ನಾಗಿದೆ ಅದು, ಟ್ರೈನ್ ಚೆನ್ನಾಗಿ ಮಾಡ್ತಾರೆ. ಐ ವಾಸ್ ಗೋಯಿಂಗ್ ದರ್, ಐ ಗಾಟ್ ಇಟ್ ಫ್ರಮ್ ಮೈ ಕಾಲೇಜ್ ಇಟ್ಸೆಲ್ಫ್, ಸೊ ಐ ಹ್ಯಾಡ್ ಟು ಗೋ ದರ್. ಅಲ್ಲಿ ನಾನು ಕಲಿಯುವಾಗ ನಾನು ಒಂದು ಅಬ್ಸರ್ವ್ ಮಾಡಿದೆ, ಮೆಕ್ಯಾನಿಕಲ್ ಸಿವಿಲ್ ಸ್ಟೂಡೆಂಟ್ಸ್ ಎಲ್ಲ ಬಂದು ಅಲ್ಲಿ ಸಾಫ್ಟ್ವೇರ್ ವರ್ಕ್ ಮಾಡ್ತಾ ಇದ್ದಾರೆ. ಆ ತರ ಪರಿಸ್ಥಿತಿ ಆಗೋಗಿದೆ. ಸೊ ದೇ ಆರ್ ನಾಟ್ ಇನ್ ಟು ದೇರ್ ಫೀಲ್ಡ್, ಅದೊಂದು ಆಗ್ತಾ ಇದೆ. ಸೊ ಹಾಗಾಗಿ ಮೆಕ್ಯಾನಿಕಲ್ ಅಂಡ್ ಸಿವಿಲ್ ಮಕ್ಕಳಿಗೆ ದೀಸ್ ಥಿಂಗ್ಸ್ ಆರ್ ವೆರಿ ಮಚ್ ರಿಕ್ವೈರ್ಡ್. ಮೆಕ್ಯಾನಿಕಲ್ ಅಂಡ್ ಸಿವಿಲ್ ಪೀಪಲ್ಗೆ ದೀಸ್ ಥಿಂಗ್ಸ್ ಆರ್ ವೆರಿ ಮಚ್ ರಿಕ್ವೈರ್ಡ್. ಅಂಡ್ ಐ ಕೈಂಡ್ಲಿ ಸಜೆಸ್ಟ್ ಎಸ್ಪೆಷಲಿ ಸಿವಿಲ್ ಅವರೇ ದಯವಿಟ್ಟು ಸಾಫ್ಟ್ವೇರ್ ಹೋಗೋಕ್ಕಿಂತ ನಿಮ್ಮ ಫೀಲ್ಡ್ ಅಲ್ಲೇ ಒಳ್ಳೆ ಉಜ್ವಲ ಭವಿಷ್ಯ ಇದೆ, ಕ್ಯಾನ್ ಗೋ ದಟ್. ಬಟ್ ಯಾ, ಒನ್ ಹೂ ಇಸ್ ಗೋಯಿಂಗ್ ಫಾರ್ ಸಾಫ್ಟ್ವೇರ್ ಫೀಲ್ಡ್ ಇವನ್ ಆಫ್ಟರ್ ಸ್ಟಡಿಂಗ್ ಸಿವಿಲ್ ಇಂಜಿನಿಯರಿಂಗ್ ಅಂಡ್ ಮೆಕ್ಯಾನಿಕಲ್ and other branches, say biomedical engineering or there are textile engineering and any other engineering, many engineerings are there, right? Yeah, ಅದು ಓದ್ತಾ ಇರೋರು ಯಾರಾದ್ರೂ ಸಾಫ್ಟ್ವೇರ್ ಬರ್ತೀನಿ ಅನ್ನೋರಿಗೆ ದಿಸ್ ಇಸ್ ಅ ವೆರಿ ಬೆಸ್ಟ್ ಆಪ್, ರೈಟ್? ಹೇಗೆ ಟೀಚ್ ಮಾಡ್ತಾರೆ ಅನ್ನೋದನ್ನ ನಾವು ನೋಡೋಣ. ಓಕೆ, ಯಾ. ಸೊ ಹಿಯರ್ ಇಸ್ 42 lessons. I have started my course. ಸ್ಟಾರ್ಟ್ ಮಾಡಿದೆ ಏನಕ್ಕೆ ಅಂದ್ರೆ ಸುಮ್ಮನೆ ಹೇಗಿದೆ ನೋಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ಐ ಫೆಲ್ಟ್ ಇಟ್ ವೆರಿ ಗುಡ್, ಸೊ ರೆಕಮೆಂಡಿಂಗ್ ಯು ಪೀಪಲ್ ಇನ್ ಡೀಟೇಲ್, ರೈಟ್? ಯಾ. And here is introduction. So introduction ನೀವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದ್ರೆ there is a print hello python. So just given print hello python. So if you run code now, what it will show? Success, right? I'll stay here now. The output is hello python. See, you have just given print ಅಂದ್ರೆ ಏನು ಮಾಡುತ್ತೆ, whatever you've given it will print it as an output. So that is why if you print hello python you get the same hello python. Correct alva? Right? Now if you go to next, see here everything is given in detail. See, ನಿಮಗೆ ಮೇನ್ ಏನು ಗೊತ್ತಾ, ಪ್ರೋಗ್ರಾಮ್ ಕಲಿತಿದ್ದೀರಾ ಅಂದ್ರೆ ಪ್ರೋಗ್ರಾಮ್ ಲರ್ನಿಂಗ್ ಇಸ್ ಕಂಪ್ಲೀಟ್ಲಿ ಡಿಫಿಕಲ್ಟ್. ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕೆಲವರು ಪ್ರೋಗ್ರಾಮ್ ಏನ್ ಮಾಡ್ತಾರೆ ಗೊತ್ತಾ, ಓದ್ಕೊಂಡು ಹೋಗ್ತಾರೆ. ನಮ್ಮ ENC ನಲ್ಲೂ ತುಂಬಾ ಪ್ರೋಗ್ರಾಮ್ ಇದೆ. ಮೈಕ್ರೋ ಕಂಟ್ರೋಲರ್ ತಗೊಳ್ಳಿ, ವೆರಿಲಾಗ್ ತಗೊಳ್ಳಿ, VHDL ತಗೊಳ್ಳಿ, ಪ್ರೋಗ್ರಾಮ್. ಕರೆಕ್ಟ್? ಇಫ್ ಯು ಗೋ ಟು ವೆರಿಲಾಗ್ ಲ್ಯಾಬ್ ಇಟ್ಸ್ ಆಲ್ ಪ್ರೋಗ್ರಾಮ್. ಇಫ್ ಯು ಗೋ ಟು ಮೈಕ್ರೋ ಕಂಟ್ರೋಲರ್ ಇಟ್ಸ್ ಆಲ್ ಪ್ರೋಗ್ರಾಮ್. C++ ತಗೊಳ್ಳಿ, ನಿಮ್ಗೆ ಡಾಟಾ ಸ್ಟ್ರಕ್ಚರ್ ಇನ್ C++, ನಿಮ್ಗೆ ಥರ್ಡ್ ಸೆಮ್ ಅಲ್ಲಿ ಏನೋ ಇರ್ತಲ್ಲ, ಇವಾಗ್ಲೂ ಇದೆ ನಿಮ್ಗೆ. ಇವಾಗ ಥರ್ಡ್ ಸೆಮ್ ಅಲ್ಲಿ ಏನೋ ಓಡ್ತಿದ್ಯಲ್ಲ C++ ಬೇಸಿಕ್ಸ್, ಅದರಲ್ಲೂ ನಿಮ್ಗೆ ಪ್ರೋಗ್ರಾಮೇ, ರೈಟ್? ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಪ್ರೋಗ್ರಾಮ್ then it is very difficult. ಯಾವ ತರ ಪ್ರೋಗ್ರಾಮ್ ಅರ್ಥ ಮಾಡ್ಕೋಬೇಕು ಅಂದ್ರೆ, see the statement was just print hello world and here it's all everything is all given in detail. See, what is a hello world? Hello world is a simple program that outputs hello world to the screen. Correct? In Python we use print brackets, the brackets to show words on the screen. The words go inside quotation mark. Let's take a look at hello world program in Python, right? Yeah. So ಇಲ್ಲಿ ಏನಾಗ್ತಿದೆ ಅಂದ್ರೆ you are learning all the lines in detail.
ಕರೆಕ್ಟಾ? ಸೊ ನೀವು ಪ್ರತಿಯೊಂದು ಲೈನ್ ಅನ್ನು ನೀವು ಡೀಟೇಲ್ ಆಗಿ ಕಲ್ತಿಲ್ಲ ಅಂದ್ರೆ ಅದೆಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಯೋಚನೆ ಮಾಡಿ, ರೈಟ್? ಬಿಕಾಸ್ ಇನ್ ಪ್ರೋಗ್ರಾಮ್ ಐ ವಾಸ್ ಒನ್ ಆಫ್ ಮೈ ಫ್ರೆಂಡ್ ಟೋಲ್ಡ್ ಮೀ, ಲೈಕ್ ನನ್ನ ಜೂನಿಯರ್ ಹೇಳಿದ್ದು, ನಾವು ಪ್ರೋಗ್ರಾಮ್ ಅಲ್ಲಿ ಒಂದು ಲೈನ್ ತಪ್ಪು ಮಾಡಿದ್ರು ಫುಲ್ ಮಾರ್ಕ್ಸ್ ಕಡಿತ ಮಾಡ್ತಿದ್ದಾರೆ ಅಂತ. ಏನಕ್ಕೆ ಕಡಿತ ಮಾಡ್ತಾರೆ ಗೊತ್ತಾ? ಇಟ್ ಇಸ್ ಆಲ್ ಬಿಕಾಸ್ ವೆನ್ ಯು ಸ್ಟಾರ್ಟ್ ರೈಟಿಂಗ್ ಅ ಪ್ರೋಗ್ರಾಮ್, when you write any line wrong, ಅವಾಗ ಏನಾಗುತ್ತೆ, ಅದು ಹೋಲ್ ಪ್ರೋಗ್ರಾಮೇ ರಾಂಗ್ ಅಂತ ತಗೊಳ್ತಾರೆ. ಏನಕ್ಕಪ್ಪ ಅಂತಂದ್ರೆ when you execute it, you will not get the result ಅಲ್ವಾ? ಸೊ whatever the program you write should be 100% correct, and ಆ ಪ್ರೋಗ್ರಾಮ್ನವರು ಅಲ್ಲಿ ಅದು ಸಾಫ್ಟ್ವೇರಿಗೆ ಹಾಕಿದಾಗ ಎಕ್ಸಿಕ್ಯೂಟ್ ಮಾಡಲಿಕ್ಕೆ you should get the proper output. ಕರೆಕ್ಟ್ ಅಲ್ವಾ? ಫುಲ್ ಔಟ್ಪುಟ್ ಬರಬೇಕು ವಿತೌಟ್ ಎನಿ ಎರರ್. ನೀವು ಅಲ್ಲಿ ಮಿಸ್ಟೇಕ್ ಮಾಡಿದ್ರೆ ಯಾರು ಹೋಗ್ತಾರಲ್ವಾ? ಸೊ ದಿಸ್ ಇಸ್ ವಾಟ್ ಇಸ್ ದ ಥಿಂಗ್ ರಿಗಾರ್ಡಿಂಗ್ ಪ್ರೋಗ್ರಾಮ್. ಸೊ ಹಾಗಾಗಿ ವೈಲ್ ಲರ್ನಿಂಗ್ ಪ್ರೋಗ್ರಾಮ್ ಯು ನೀಡ್ ಟು ಲರ್ನ್ ಲೈನ್ ಬೈ ಲೈನ್. ಇದನ್ನ ನಾನು CSE ಸ್ಟೂಡೆಂಟ್ಸ್ಗೂ ರೆಕಮೆಂಡ್ ಮಾಡ್ತೀನಿ. ಬಟ್ ಏನು ಅಂದ್ರೆ ಫಸ್ಟ್ ಕನ್ಸರ್ನ್ and care I'm taking for other branch students, because other branches ಗೆ ಅವರ ಕರಿಕ್ಯುಲಮ್ ಜೊತೆಗೆ ಇದು ಕಲಿಬೇಕು ಅಂದ್ರೆ ಇಟ್ಸ್ ಅ ಚಾಲೆಂಜಿಂಗ್ ಟಾಸ್ಕ್, ರೈಟ್? ಬಿಕಾಸ್ ಅವರ ಕರಿಕ್ಯುಲಮ್ ಅಲ್ಲಿ ಅಸೈನ್ಮೆಂಟ್ಸ್ ಇರುತ್ತೆ. and I'm hearing that many colleges are giving mini project for each and every subject, and ಅವರು ಅದಕ್ಕೆ ಮಿನಿ ಪ್ರಾಜೆಕ್ಟ್ ಮಾಡಬೇಕು. they have to write 3 assignments, one mini project, internals and homeworks what they give. all those stuffs ಮಧ್ಯೆ ನೀವು ಓದಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ರೈಟ್ ಅಲ್ವಾ? ಸೊ ಕೋರ್ಸ್ ತಗೊಂಡು ಓದಬೇಕು. ಅಂಡ್ ನೀವು ಕೋರ್ಸ್ ತಗೊಳ್ತೀರಾ ಅಂತಂದ್ರೂ ನಿಮ್ಗೆ ಹೆಂಗಾಗುತ್ತೆ ಗೊತ್ತಾ? ಸೊ ಟು ಬಿಲೀವ್ ಇನ್ ಸಮ್ವನ್ ಅಂಡ್ ಗೆಟ್ ಅ ಕೋರ್ಸ್, ಇಟ್ ಇಸ್ ನಾಟ್ ಸೋ ಈಸಿ. ಸೊ ನಿಮ್ಗೆ ಯಾರೋ ಕೋರ್ಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಸುಮ್ಮನೆ 5,000 ಕಟ್ಬಿಟ್ಟು ಏನೋ ಹೇಳ್ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಟುಡೇ ಇವತ್ತು ಕೋರ್ಸ್ ತಗೋತೀನಿ ಅಂದ್ರೆ ಸಿಕ್ಕಾಬಟ್ಟೆ ಬೆಲೆ ಆಗೋಗಿದೆ ಇವತ್ತು. ಇಫ್ ಯು ಗೋ ಫಾರ್ ಆನ್ಲೈನ್ ಇನ್ ಬ್ಯಾಂಗ್ಳೂರ್ 20,000 30,000 ಆ ತರ ತಗೊಳ್ತಾ ಇದಾರೆ. ಫುಲ್ ಅಷ್ಟೊಂದು ರೇಟ್ಸ್ ತಗೊಳ್ತಾ ಇದಾರೆ ನಿಮ್ಗೆ ಕೋರ್ಸಸ್ಗೆ ಅಂತ ಹೇಳಿದ್ರೆ 5-10 ಅಂತೂ ವರ್ಕೌಟ್ ಆಗ್ತಿಲ್ಲ. ಆಸ್ ಐ ಶೋಡ್ ಯು ಒನ್ ಕೋರ್ಸ್ ಕಾಲ್ಡ್ ಇಂಟರ್ಶಾಲಾದಲ್ಲಿ ಇರೋಂಥದ್ದು, ಅದು ನೀವು ಚೆಕ್ ಮಾಡ್ಕೊಂಡು ನಿಮ್ಗೆ ಕಮ್ಮಿ ರೇಟಲ್ಲಿ ಸಿಗುತ್ತೆ. ಇಟ್ಸ್ ಆಲ್ಸೋ ಗುಡ್ ಕೋರ್ಸ್, ಯು ಕ್ಯಾನ್ ಲರ್ನ್. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಇಟ್ ಇಸ್ ನಾಟ್ ಜಸ್ಟ್ ಲರ್ನಿಂಗ್ ಎ ಕೋರ್ಸ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. ಅಲ್ಲಿ ಏನ್ ಗೊತ್ತಾ, ಜಸ್ಟ್ ವಿಡಿಯೋಸ್ ಇರುತ್ತೆ, ಹೋಗ್ತಾ ಇರುತ್ತೆ, ನೀವು ಕೇಳಿಸ್ಕೊಂತೀರಾ, ನೀವು ಅದೇ ಸ್ಟಫ್ ಅನ್ನ ಏನ್ ಮಾಡ್ತೀರಪ್ಪ ಅಂತಂದ್ರೆ ಯು ವಿಲ್ ಜಸ್ಟ್ ಲರ್ನ್ ದೇರ್ ಇಟ್ ಸೆಲ್ಫ್, ಇದು ಮಾಡ್ಕೊಳ್ತೀರಾ. ಬಟ್ ಇಲ್ಲಿ ಏನು ಅಂದ್ರೆ ಯು ಆಲ್ಸೋ ಲರ್ನ್ ವಿತ್ ದ ಪ್ರೋಗ್ರಾಮ್ ಅಂಡ್ ಯು ಆಲ್ಸೋ ಲರ್ನ್ ವಿತ್ ದ ಪ್ರೋಗ್ರಾಮ್ ಇನ್ ಡೀಟೇಲ್, ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಇದನ್ನ ತಲೆಗೆ ಹಾಕೊಳ್ಳಿ. ನೀವು ಯಾರ್ಯಾರು ಮೈಕ್ರೋ ಕಂಟ್ರೋಲರ್ ಪ್ರೋಗ್ರಾಮ್ಸ್ ಓದೋದಾಗ್ಲಿ, VHDL ಪ್ರೋಗ್ರಾಮ್ಸ್ ಓದೋದಾಗ್ಲಿ, ವೆರಿಲಾ ಪ್ರೋಗ್ರಾಮ್ಸ್ ಓದೋದಾಗ್ಲಿ, ಅಥವಾ CSE ಸ್ಟೂಡೆಂಟ್ ನಿಮ್ಗೆಲ್ಲ ಪ್ರೋಗ್ರಾಮ್ಸ್ ಬರುತ್ತಲ್ಲ, ಅದನ್ನ ಓದುವಾಗ ಟ್ರೈ ಟು ಲರ್ನ್ ವಿತ್, ಐ ಆಮ್ ವೆರಿ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್, ಪ್ಲೀಸ್ ವೇಟ್. ಸೊ ನೀವು ಪ್ರೋಗ್ರಾಮ್ಸ್ ನ ಓದೋವಾಗ ಸೊ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಟು ಲರ್ನ್ ಲೈನ್ ಬೈ ಲೈನ್. ನೀವು ಯಾವ ತರ ನಾವು ಅದನ್ನ ಆ ತರ ನಾವು ಕಲೀಲೇ ಇಲ್ಲ. ನಮ್ಗೆ ಇವತ್ತು ಅನ್ನಿಸ್ತಾ ಇದೆ ಇಷ್ಟೆಲ್ಲ ನಾವು ಮಾಡ್ಬೇಕಾ ಒಂದು ಪ್ರೋಗ್ರಾಮ್ ಕಲೀಲಿಕ್ಕೆ ಅಂತ. ಬಿಕಾಸ್ ಇಟ್ಸ್ ನಾಟ್ ಜಸ್ಟ್ ಬ್ಯಾಟಿಂಗ್ ಅ ಪ್ರೋಗ್ರಾಮ್. ಬ್ಯಾಟಿಂಗ್ ಅ ಪ್ರೋಗ್ರಾಮ್ ಡಸಂಟ್ ಗಿವ್ ಎನಿಥಿಂಗ್. ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಜಸ್ಟ್ ಲರ್ನ್ ಲೈನ್ ಬೈ ಲೈನ್. ಅಂಡ್ ನಿಮ್ಗೆ ಗೊತ್ತಿರಬೇಕು ಈ ಲೈನ್ ಪ್ರೋಗ್ರಾಮ್ ಅಲ್ಲಿ ಯಾಕೆ ಇದೆ, ರೈಟ್? why this line is in the program and what is that algorithm. program algorithm ಅಂತ ಏನ್ ಹೇಳ್ತಾರೆ, ಅಥವಾ ಫ್ಲೋ ಚಾರ್ಟ್ ಅಂತ ಏನ್ ಹೇಳ್ತಾರೆ, ಅದೆಲ್ಲನೂ ನಿಮ್ಗೆ ಅರ್ಥ ಮಾಡ್ಕೋಬೇಕು. ಇಲ್ಲಾಂದ್ರೆ ನಿಮ್ಗೆ ಪ್ರೋಗ್ರಾಮ್ ಬರೀಲಿಕ್ಕೆ ಗೊತ್ತಾಗಲ್ಲ. ನೀವು ಹಂಗ ಅರ್ಥ ಮಾಡ್ಕೊಂಡಾಗ್ಲೇ ಯಾವುದೇ ಒಂದು ಎಕ್ಸ್ಟ್ರಾ ಪ್ರೋಗ್ರಾಮ್ ಕೊಟ್ಟರು ಬರೀಲಿಕ್ಕೆ ಶಕ್ತಿ ಆಗುತ್ತೆ, ಹೌದಾ? ಸೊ ನೀವು ಫಸ್ಟ್ ಪ್ರೋಗ್ರಾಮ್ ಹೆಡ್ಲೈನ್ ಅರ್ಥ ಮಾಡ್ಕೊಳ್ಳಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಹೆಡ್ಲೈನ್ ಆಫ್ ಪ್ರೋಗ್ರಾಮ್. ಆಫ್ಟರ್ ದೆನ್ ಯು ಹ್ಯಾವ್ ಟು ಸಿ, ಸೊ ಟು ಡೂ ದಿಸ್ what I have to do, what is the first process I have to do, what is that input I have to take, and then how I can modify my inputs to get this desired output. You cannot, if you put the input, will you directly get the output? illa alva, inputs na modify ಮಾಡ್ತಾ ಬರಬೇಕು. you have to modify the inputs to get the output alva. So that is all given in the program. Each and every line tries to modify the input and then you will get the required output. First ನೀವು ಹೆಂಗ್ ತಿಳ್ಕೋಬೇಕು ಅಂದ್ರೆ, ಫಸ್ಟ್ ಒಂದು ಇನ್ಪುಟ್ ತಗೊಳ್ತೀರಾ. when you take an input, take with the first line of the program and check with what output that you get when you apply the input to the first line of the program. Okay, then finished. Then what you have to take, then you have to take the second line. Second line ಗೆ ಯಾವ್ದು ಇನ್ಪುಟ್ ಬರುತ್ತೆ, ಫಸ್ಟ್ ಲೈನ್ ಏನ್ ಔಟ್ಪುಟ್ ಬಂದಿದೆ that will be the input to the second line. ಕರೆಕ್ಟಾ? ಸೆಕೆಂಡ್ ಲೈನ್. ಸೊ ಸೆಕೆಂಡ್ ಲೈನ್ಗೆ ನೀವು ಫಸ್ಟ್ ಲೈನ್ ಅಲ್ಲಿ ಬಂದಿರೋಂತ ಔಟ್ಪುಟ್ ನ ನೀವು ಸೆಕೆಂಡ್ ಲೈನ್ಗೆ ಕೊಟ್ಟಾಗ, ಪ್ರೋಗ್ರಾಮ್ ಸೆಕೆಂಡ್ ಲೈನ್ಗೆ ಕೊಟ್ಟಾಗ ವಾಟ್ ಇಸ್ ದಟ್ ಔಟ್ಪುಟ್ ಯು ಗೆಟ್? You get one output, you keep it that. Then go to the third line. For the third line, you give the output of the second line. Okay, second line ಇಂದ ಬರೋಂತ ಔಟ್ಪುಟ್ ಅನ್ನ ಕೊಡಿ. ಕೊಟ್ಬಿಟ್ಟು ನೀವು ನೋಡಿದಾಗ ಅದನ್ನ ಥರ್ಡ್ ಲೈನಿಗೆ ಕೊಟ್ಟು ನೋಡಿ. ಅವಾಗ ಥರ್ಡ್ ಲೈನ್ ಅಲ್ಲಿ ಒಂದಿಷ್ಟು ಮಾಡಿಫಿಕೇಶನ್ಸ್ ಆಗಿ ಔಟ್ಪುಟ್ ಬರುತ್ತೆ. ಸೊ ಈ ತರ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋದಾಗ ಸೊ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಫಾರ್ ದಿಸ್ ಕೈಂಡ್ ಆಫ್ ಪ್ರೋಗ್ರಾಮ್ ಐ ಹ್ಯಾವ್ ಟು ಫಾಲೋ ದಿಸ್ ಸರ್ಟನ್ ಸೆಟ್ಸ್ ಆಫ್ ಪ್ರೊಸೀಜರ್ಸ್ ಅಂತ. ಸೊ ಅದಕ್ಕೆ ಹೇಳೋದು ಹ್ಯಾಕಥಾನ್, ಕೋಡಿಂಗ್ ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಸೊ ದಟ್ಸ್
ಇಟ್ ಇಸ್ ಲೈಕ್ ನೆವರ್ ಎಂಡ್ ಲರ್ನಿಂಗ್ ಅಂತ ಹೇಳ್ತಾರಲ್ಲ, ಹಾಗೆ ತುಂಬಾ ಕಲಿತಾನೆ ಇರ್ತೀರಾ ಅಂಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗೂ ಇರುತ್ತೆ. ಸೊ ನೀವು ಪ್ರೋಗ್ರಾಮ್ಸ್ ಕಲಿತಾ ಕಲಿತಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಈ ರೀತಿ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ ದಯವಿಟ್ಟು, ಓಕೆನಾ. ಯಾರ್ಯಾರಿಗೆ ಇದ್ರದ್ದು ಐಡಿಯಾನೂ ಇಲ್ಲ ದಯವಿಟ್ಟು ತಿಳ್ಕೊಳ್ಳಿ, ಈ ರೀತಿ ಕಲಿಯಕ್ಕೆ ಸ್ಟಾರ್ಟ್ ಮಾಡಿ, ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಪ್ರೋಗ್ರಾಮ್ ಅಲ್ಲಿ ಎಸ್ಪೆಷಲಿ ಕಲಿಯೋ ವಿಧಾನ ಬದಲಾಯಿಸ್ಕೊಂಡಾಗ ತುಂಬಾ ಚೆನ್ನಾಗಾಗುತ್ತೆ. ಬಿಕಾಸ್ ನನ್ಗೆ ಈ ತರ ಯಾರು ಹೇಳ್ಕೊಟ್ಟಿರ್ಲಿಲ್ಲ, ನಾನೇ ಇದನ್ನ ತಿಳ್ಕೊಳ್ತಾ ಬಂದೆ, ಕಾಲಕ್ರಮೇಣ ತಿಳ್ಕೊಳ್ತಾ ಬಂದೆ. ಓ ಹೀಗೆ ಇರಬೇಕು, ಇದನ್ನ ಹೀಗೆ ಮಾಡ್ಬೇಕು ಅಂತ. ಸೊ ನಾನು ಆಕ್ಚುಲಿ ಇದನ್ನ ಏನಕ್ಕೆ ಇಷ್ಟೊಂದೆಲ್ಲ ಮಾಡ್ತಿರೋದಂದ್ರೆ, ನಾನು ಏನೇನ್ ಕಳ್ಕೊಂಡಿದ್ದೆ ವಾಂಟ್ ಟು ಗಿವ್ ಯು ಬ್ಯಾಕ್. ಬಿಕಾಸ್ ಆ ತರ ನೀವು ಹಾಳು ಮಾಡ್ಕೊಳ್ಬಾರ್ದು ಅಂತ. ಕೆಲವ್ರಿಗೆ ಗೈಡೆನ್ಸ್ ಸಿಗೋದಿಲ್ಲ, ಅವರು ಏನೋ ಹೇಳ್ತಾರೆ ಅನ್ಕೊಂಡು ನಾವು ಹಂಗೆ ಹೊಟ್ಟೋಗ್ಬಿಡ್ತೀವಿ ಅಂಡ್ ನಮ್ಗೆಲ್ಲ ಆದ್ಮೇಲೆ ಹಿಂಗ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಗೊತ್ತಾಗುತ್ತೆ. ಸೊ ಅದು ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನ್ ವಾಟ್ ಐವ್ ಲಾಸ್ಟ್ ಅಂಡ್ ನಾನು ಏನೇನ್ ಮಿಸ್ ಮಾಡ್ಕೊಂಡಿದ್ದೆ, ಈ ತರ ಆಗ್ಬೇಕಾಗಿತ್ತು, ಇದೆಲ್ಲ ನಾವು ಮಿಸ್ ಮಾಡ್ಕೊಂಡ್ವಲ್ಲ ಅಂತ. ಸೊ ಆ ತರ ನಿಮಗೂ ಆಗ್ಬಾರ್ದು ಅಂಡ್ ಐ ಡೋಂಟ್ ವಾಂಟ್ ಯು ಆಲ್ ಪೀಪಲ್ ಟು ಫೇಸ್ ಎನಿ ಪ್ರಾಬ್ಲಮ್ ಅನ್ನೋ ಒಂದು ಕಾರಣಕ್ಕೆ ನಾನು ಇಷ್ಟೊಂದೆಲ್ಲಾನು ಹೇಳ್ತಾ ಇದ್ದೀನಿ, ಇಷ್ಟೊಂದೆಲ್ಲ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ, ಓಕೆನಾ. ಒಂದು ನಾನು ಹೇಳೋಕೆ ಇಷ್ಟಪಡ್ತೀನಿ, ಯಾವತ್ತೂ ನೆನಪಿನಲ್ಲಿ ಇಟ್ಕೊಳ್ಳಿ, ಟಾಪರ್ಸ್ ಲೈನ್ ವಿಲ್ ಆಲ್ವೇಸ್ ಬಿ ಸ್ಟ್ರೈಟ್ ಲೈನ್. ಸೊ ಅದು ಸ್ಟ್ರೈಟ್ ಆಗಿ ಹೋಗ್ತಿರುತ್ತೆ ಲೈನ್. ಸೊ ಅವರಿಗೆ ಯಾವ್ದು ಅಪ್ಸ್ ಅಂಡ್ ಡೌನ್ಸ್ ಗೊತ್ತಾಗಲ್ಲ. ಸೊ ಸ್ಟ್ರೈಟ್ ಆಗಿ ಹೋಗ್ತಿರ್ತಾರೆ. ಒಂದ್ಸಲಿ ಇವಾಗ ಅಪ್ಸ್ ಅಂಡ್ ಡೌನ್ಸ್ ಅಂತ ಬಂದಾಗ ಅವ್ರ ಮೈಂಡ್ ಸೆಟ್ ಕೂಡ ಒಂಥರ ಕುಗ್ ಹೋಗುತ್ತೆ, ಟೆನ್ಷನ್ ಆಗುತ್ತೆ. ಬಟ್ ಒನ್ ಪೀಪಲ್ ಹೂಸ್ ಆವರೇಜ್, ಸೊ ಅದು ಕರು ಹೋಗ್ತಾನೆ ಇರುತ್ತೆ. ಸೊ ದಟ್ ಯಾವುದೇ ಅಪ್ಸ್ ಅಂಡ್ ಡೌನ್ಸ್ ಅನ್ನ ತಗೊಂಡ್ರು ಕೂಡ ದೇ ಟೇಕ್ ದಟ್ ಆಸ್ ಅ ಚಾಲೆಂಜ್ ಅಂಡ್ ದೇ ವೇಕ್ ಅಪ್, ರೈಟ್? ಆ ತರದೊಂದು. ಸೊ ಹಾಗಾಗಿ ನಾನೇನ್ ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ, ಒನ್ ಹೂ ಸ್ಟ್ರಗ್ಲಿಂಗ್, ಡೋಂಟ್ ವರಿ, ಯು ವಿಲ್ ಆಲ್ಸೋ ಕಮ್ ಒನ್ ಡೇ. ಅಂಡ್ ನೀವು ಏನೇನ್ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅದನ್ನೆಲ್ಲಾನು ಆದಷ್ಟು ನೀವು ಕರೆಕ್ಟ್ ಮಾಡ್ಕೊಳ್ತಾ ಹೋಗಿ, ಸೊ ದಟ್ ಎವ್ರಿಥಿಂಗ್ ವಿಲ್ ಗೋ ಆನ್ ಗುಡ್. ಸೊ ಹಾಗಾಗಿ ನಾನು ಕೂಡ ಅದೇ ಐ ವಾಸ್ ಲೈಕ್, ನಾನು ಕೂಡ ಅದನ್ನೇ ಹೇಳೋಕೆ ಹೊರಟದ್ದು. ಸೊ ಇಟ್ ಇಸ್ ನಥಿಂಗ್ ಬಟ್ ವಾಟ್ ಎವರ್ ಐ ಡಿಡ್ ನಾಟ್ ಸಿ, ಐ ವಾಂಟೆಡ್ ಟು ಮೇಕ್ ಶೋರ್ ದಟ್ ಯು ಆಲ್ ಹ್ಯಾವ್ ಟು ಅದು ನಿಮ್ಗಾದ್ರೂ ಸಿಕ್ಲಿ ಅನ್ನೋ ಒಂದು ಕಾರಣಕ್ಕಾಗಿ ನಾನು ಮಾಡ್ತಾ ಇರೋವಂಥದ್ದು. ಸೊ ಐ ಡೋಂಟ್ ವಾಂಟ್ ಎನಿ ಸ್ಟ್ರಗಲ್ ಟು ಹ್ಯಾಪನ್ ಫಾರ್ ಯು ಪೀಪಲ್ ಅಂಡ್ ಐ ಮೇಕ್ ಶೋರ್ ದಟ್ ಯು ಆಲ್ ವಿಲ್ ಬಿ ಸೇಫ್ ಅಂಡ್ ನೀವು ನೀಟಾಗಿ ನಿಮ್ಮ ಇಂಜಿನಿಯರಿಂಗ್ ಮುಗಿಸ್ತೀರಾ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಚಾನಲ್ ಅನ್ನು ಓಪನ್ ಮಾಡಿದ್ದು, ಈ ತರ ಒಂದು ವಿಡಿಯೋಸ್ ಗಳನ್ನ ಎಸ್ಪೆಷಲಿ ತಗೊಂಡು ಮಾಡ್ತಾ ಇರೋವಂಥದ್ದು. ಬಿಕಾಸ್ ಐ ಡೋಂಟ್ ವಾಂಟ್ ಯು ಆಲ್ ಟು ಫೇಸ್ ಎನಿ ಪ್ರಾಬ್ಲಮ್. ಫೈನ್, ಓಕೆ, ಯಾ, so that is what is I'm telling, right? Okay, so now let me come to the next one. So idu introduction part ಆಯ್ತು. ಈಗ ನಾವು next playlist ಗೆ ಹೋಗೋಣ ಬನ್ನಿ. So if you go navigate back, I have hello world, right? Hello world, this one, this is done, no? Yeah, so let's go to next. So here comes variable, right? See here is type your code below. Variable is equal to question mark. So ಇಲ್ಲಿ ನಾವು ವೇರಿಯಬಲ್ ಒಂದು ವ್ಯಾಲ್ಯೂ ಕೊಡೋಣ. ಸಿ ಫಸ್ಟ್ ಟ್ರೈ ಟು read all these things, what is variable and all those things, then try to what I can say, type your variable value. I'll just type variable value 6, right? Okay, now I'll run the code. Okay, variable is 6, expected output a variable should be 5 ante. Okay, so now let me keep 5 here only as they have told. So now let me run the code. Yes, variable is 5, right? Okay, so now, okay, I'll continue, right? Okay, now let me go to string. ಇದೇ ತರ ನಿಮ್ಗೆ ಏನಾಗುತ್ತೆ ಅಂತ ಅಂದ್ರೆ, so ಈ ತರ ನೀವು ಕಲಿತಾ ಹೋಗ್ತೀರಾ. You will learn the theory along with you'll work with one program. So ಇದೇ ತರ ಎಲ್ಲದಕ್ಕೂ ಹೋಗುತ್ತೆ. And if you want to go with challenges guys, challenges ಹೋಗ್ತೀನಿ ಅಂದ್ರೆ what is that you have to do is you have to go to challenges, click on challenges here. See here it is with certificate, okay, with the certificate ಸಿಗುತ್ತೆ, that for free. Who will give this ಅಲ್ಲ? So this is also one added advantage with the certificate ಕೂಡ ಇದೆ. And if you want to go to challenges, so you can go to challenges, but ಈಗಿನ challenges open ಆಗ್ತಿಲ್ಲ. ಫಸ್ಟ್ ಇದು ಕ್ಲಿಯರ್ ಮಾಡಿದ್ರೆ challenges ಅಂತ ಕಾಣುತ್ತೆ. ಸೊ ಅದೇ ತರ, ಓಕೆನಾ? Yeah, see here there are many things. See, oops ಇದೆ, Python fundamentals ಇದೆ, and introduction to PHP ಇದೆ. All those things are present guys, so you can use it. See challenges ಗೆ ಇಲ್ಲಿ ಬರೋಣ ಬನ್ನಿ. So here is the challenges and you can take any challenges of your kind, like ನಿಮ್ಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ತಗೋಬೇಕು ಅದು ತಗೊಳ್ಳಿ. So let me take Python challenge and level is start with easy, because ನೀವು ಕಲಿಯೋರಾಗಿರೋದ್ರಿಂದ ಈಸಿ ತಗೊಳ್ಳಿ. ಈಸಿ ತಗೊಂಡು, ಓಕೆ, ಸೊ ಇಲ್ಲಿ ಒಂದಿಷ್ಟು ಪ್ರೋ ಇದೆ. ಸೊ ಪ್ರೋ ಅಂದ್ರೆ ಪೇಮೆಂಟ್ ಮಾಡ್ಬೇಕಾಗುತ್ತೋ ಏನೋ. ಸೊ ಲೆಟ್ ಮಿ ಗೋ ಟು ದಿಸ್ ಅಂಡ್ ಇಲ್ಲಿ ನೀವು ನೋಡ್ಬೋದು. ಸೊ ಹಿಯರ್ ಕ್ರಿಯೇಟ್ ಎ ಫಂಕ್ಷನ್ ನೇಮ್ countries on trial
that resource steps taken as its parameter. Okay, yeah. So ಇಲ್ಲಿ ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇದನ್ನ ನೋಡ್ಕೊಂಡು ನೀವೇನ್ ಮಾಡ್ತೀರಪ್ಪ ಅಂದ್ರೆ you can just try to what I can say, take up a challenge and solve after learning everything. ಓಕೆನಾ, ಈ ತರ ಪ್ರತಿಯೊಂದು ಕೋರ್ಸಿಗೂ ಆಗತ್ತೆ. ಸೊ ನೀವೇನ್ ಮಾಡ್ತೀರಾ ಅಂತಂದ್ರೆ ಪ್ಲೀಸ್ ಟು ಮೇಕ್ ಶೋರ್ ದಟ್ ಯು ಜಸ್ಟ್ ಗೆಟ್ ಇನ್ ಟು ದಿಸ್. ಓಕೆ, ಕೋಡಿಗೆ ಹೋಗ್ಬಿಟ್ಟು ಕಲಿತಾ ಬನ್ನಿ. ದಿನ ಒಂದೊಂದು ಸ್ವಲ್ಪ ಹೊತ್ತಿಡಿ. ನಿಮ್ಗೆ ಅಲ್ಲಿ ತೋರ್ಸದ್ನಲ್ವಾ ನಾನು ಕೋರ್ಸಸ್ ಅಲ್ಲಿ ಎಷ್ಟಿರುತ್ತೆ ನಿಮ್ಗೆ. ಇವಾಗ ಪೈಥಾನೇ ತಗೊಳ್ಳಿ. ಐ ಗೋ ಟು ಪೈಥಾನ್ ಹಿಯರ್, ಜಸ್ಟ್ ಅ ಮಿನಿಟ್. ಐ ಆಮ್ ಸೋ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್. ಓಕೆ, ಇಲ್ಲೇ ಇದೆ ನೋಡಿ. ಪೈಥಾನ್ ನೀವು 42 ಲೆಸನ್ಸ್ ಹೋದ್ರೆ ಸೊ ನಿಮ್ಗೆ ಎಷ್ಟೆಷ್ಟು ಇದೆಯಪ್ಪ. ಸೊ ಇವತ್ತು ಇಂಟ್ರೊಡಕ್ಷನ್ ಮುಗಿಸ್ತೀರಾ ಅಂದ್ರೆ ನಾಳೆ ಬೇಸಿಕ್ ಇನ್ಪುಟ್ ಇದು ಮುಗಿಸಿ, ವೇರಿಯಬಲ್ ಮುಗಿಸಿ, ಅಂಡ್ ನೆಕ್ಸ್ಟ್ ಬೇಸಿಕ್ IO ಮುಗಿಸಿ, ಅಂಡ್ ನೆಕ್ಸ್ಟ್ ಕಮ್ ಟು ವೇರಿಯಬಲ್ ಅಂದ್ರೆ ಮೋಸ್ಟ್ಲಿ ಆಪರೇಟರ್ಸ್ ಬರುತ್ತೆ ಅಂತ. ಯಾ, ಆಪರೇಟರ್, ಡಿಸಿಷನ್ ಮೇಕಿಂಗ್ ಎಲ್ಲ ಬರುತ್ತೆ. ಸೊ ಆಫ್ಟರ್ ದಟ್ ಯು ಕಮ್ ಫಿನಿಶ್ ವಿತ್ ದಿಸ್. ದಿನಕ್ಕೊಂದೊಂದು ತಗೊಳ್ಳಿ ಸಾಕು, ಎಲ್ಲಾನು ಒಟ್ಟಿಗೆ ತಗೋಬೇಡಿ. ಇವತ್ತು ಇಂಟ್ರೊಡಕ್ಷನ್ ಮುಗಿಸಿದ್ರೆ ಸ್ಟಾರ್ಟ್ ವಿತ್ ವೇರಿಯಬಲ್ ಟುಮಾರೋ, then come to operators day after tomorrow, like that you finish it off. ಸೊ ನೀವು ನಿಧಾನಕ್ಕೆ ಒಂದು ಸ್ವಲ್ಪ ಅಂತ ಟೈಮ್ ಇಟ್ರೂ ಆಗುತ್ತಲ್ವಾ. ಸ್ಯಾಟರ್ಡೆ ಸಂಡೇ ಸ್ವಲ್ಪ ಇದಕ್ಕೆ ಹೆಚ್ಚಿಗೆ ಟೈಮ್ ಕೊಡಿ ಅಲ್ವಾ. ಓಕೆ, ಸೊ ದಿಸ್ ಇಸ್ ವಾಟ್ ಯು ಕ್ಯಾನ್ ಡೂ ಅಲ್ಲ. ಸೊ ಇಟ್ಸ್ ಈಸಿ. ಅಲಾಂಗ್ ವಿತ್ ಸರ್ಟಿಫಿಕೇಟ್ ಯು ಆರ್ ಗೆಟಿಂಗ್ ಐಸ್. ಸರ್ಟಿಫಿಕೇಟ್ ಮೇನ್ ಅಲ್ಲ ಅಂದ್ರೆ ನಿಮಗೆ, ಕರೆಕ್ಟ್ ಅಲ್ಲ. So that is what is an important thing, and please to make sure that you follow us without fail, and please to make sure that you like, share and subscribe and share it to many more who are in need. And please to press the bell icon to get more and more updates on our channel. I am always here to help average students, because average students ಎಷ್ಟು ಕಷ್ಟ ಪಡ್ತಿರ್ತಾರೆ and ಅವರಿಗೆ ಯಾವ ತರದ ಒಂದು ಇದು ಸಿಗ್ತಾ ಇರಲ್ಲ, ಗೈಡೆನ್ಸ್ ಸಿಗ್ತಾ ಇರಲ್ಲ ನನಗೆ ಗೊತ್ತು. and ಎಷ್ಟೋ ಸತಿ ನಾರ್ಮಲ್ ಸ್ಟೂಡೆಂಟ್ಸ್ಗೂ ಪ್ರಾಪರ್ ಗೈಡೆನ್ಸ್ ಸಿಗದಂತೆ they will get into some other place and they will become average. ಹೌದಾ. ಸೊ ಅದಕ್ಕೆ ಯಾರಿಗೂ ಗೈಡೆನ್ಸ್ ಅಲ್ಲಿ ಮೋಸ ಆಗಬಾರ್ದು ಅಂತ ಹೇಳಿ ನಾನು ಸ್ಟಾರ್ಟೆಡ್ ವಿತ್ PTO ಅಪ್ಡೇಟ್ಸ್. ಪ್ರತಿಯೊಂದು ಅಪ್ಡೇಟ್ಸ್ನ ನೀಟಾಗಿ ಕೊಡ್ತೀನಿ, ಬಿಕಾಸ್ ಕಾಲೇಜ್ಗಳಲ್ಲಿ ಅದು ಕೈಗೆ ಹೋದ್ರೂ ಕರೆಕ್ಟಾಗಿ ನಿಮ್ಗೆ ಹೇಳಿರಲ್ಲ. ಸೊ ನೀವು ಕನ್ಫ್ಯೂಷನ್ ಮಾಡ್ಕೊಳ್ತೀರಾ. ಸೊ ಅದಕ್ಕೋಸ್ಕರ PTO ಅಪ್ಡೇಟ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಲೆಕ್ಚರ್ ಸೀರೀಸು ನಿಮ್ಮ ಕಂಫರ್ಟ್ ಝೋನಲ್ಲಿ ಅರ್ಥ ಆಗಲಿ ಅಂತ ಇದು ಸ್ಟಾರ್ಟೆಡ್ ವಿತ್ ಲೆಕ್ಚರ್ ಸೀರೀಸ್ ವಿತ್ ನೆಟ್ವರ್ಕ್ ಅನಾಲಿಸಿಸ್, DST using Verilog and DSP and ಇದು ಕಂಟ್ರೋಲ್ ಸಿಸ್ಟಮ್ I have started with. Fine, yeah. And next I started with these kinds of things also, because this is not a promotion video. So what is this is that, so ಇದು ಪ್ರಮೋಷನ್ ವಿಡಿಯೋ ಅದೇ ಕಾರಣಕ್ಕೂ ಅಲ್ಲ, ಇದು ನಾನು ಸ್ವಂತವಾಗಿ ಉಪಯೋಗಿಸಿ ಚೆಕ್ ಮಾಡಿಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ಐ ವಾಂಟ್ ಯು ಆಲ್ ಟು ಲರ್ನ್ ಥಿಂಗ್ಸ್ ಇನ್ ಅನ್ ಈಸಿ ವೇ ಅಂತ. ಹೌದಾ. ಇವತ್ತು AI ಎಷ್ಟು ಡೆವಲಪ್ ಆಗಿದೆ ಅಂಡ್ ಎಷ್ಟು ಹೊಸ ಆಪ್ಸ್ಗಳಾಗ್ತಿದೆ, ಅಂಡ್ ನೀವು 5,000 ಕೊಟ್ಟು ಕೋರ್ಸ್ ಕಲಿಯೋಕ್ಕಿಂತ ಇಷ್ಟು ಈಸಿಯಾಗಿ ಕಲಿಬಹುದು ಅನ್ನೋದನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬಿಕಾಸ್ ಮನಿ ಇಸ್ ಜಸ್ಟ್ ಓಕೆ, ನೀವು ದುಡ್ಡು ಕೊಡ್ತೀರಾ, ಬಟ್ ನಿಮ್ಗೆ ಅದಕ್ಕೆ ತಕ್ಕಂಗೆ ಟು ಗೆಟ್ ಅನ್ ಔಟ್ಪುಟ್ ಅಲ್ವಾ. ನೀವು ದುಡ್ಡು ಕೊಟ್ಟಿದ್ದ ತಕ್ಕಂಗೆ ನೀವು ಓದ್ಲಿಲ್ಲ ಅಂತ ಅಂದ್ರೆ, ಐ ಮೀನ್ ನಿಮ್ಗೆ ಹೇಳ್ಕೊಡ್ಲಿಲ್ಲ ಅಂತಂದ್ರೆ ಹೆಂಗಾಗುತ್ತೆ ಹೇಳಿ. ಅಂಡ್ ಯು ಕಾಂಟ್ ಬಿಲೀವ್ ಎನಿ ಯುನೋ ಕೋರ್ಸ್ ಹೇಳ್ಕೊಡೋ ಯಾರನ್ನೂ ನೀವು ಅಷ್ಟು ಸುಲಭವಾಗಿ ಬಿಲೀವ್ ಮಾಡೋಕ್ಕಾಗಲ್ಲ. ಇವತ್ತು ನೀವನ್ನ ಹೋಗಿನೂ ನೋಡೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ. ಇವತ್ತು ನಿಮ್ಗೆ ತುಂಬಾ ಜನ ಹಾಕ್ತಾ ಇರ್ತಾರೆ, ನಮ್ಮ ಹತ್ರ ಇಂಟರ್ನ್ಶಿಪ್ಸ್ ಇದೆ ನೀವು ಅಟೆಂಡ್ ಮಾಡ್ತೀರಾ ಅಂತ, ನಿಮ್ಮ ಮೇಲೆ ತುಂಬಾ ಬರ್ತಾ ಇರುತ್ತೆ. ಬಟ್ ಕ್ಯಾನ್ ಯು ಬಿಲೀವ್ ಎವ್ರಿಬಡಿ? ನೀವು ನೋಡಿದ್ದೀರಾ ಅಲ್ವಾ, ನಿಮಗೂ ಹೊಸದಲ್ವಾ ಆ ಥರ ಎಲ್ಲ ಹಾಕೋದ್ರಿಂದ. ಸೊ ಈ ಥರ ಈಸಿ ವೇನಲ್ಲಿ ತುಂಬ ಸಿಂಪಲ್ ಆಗಿ ಟ್ರಸ್ಟೆಡ್ ಅಲ್ಲಿ ಹೇಗೆ ಕಲಿಬೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದೆಲ್ಲ ಆಲ್ಮೋಸ್ಟ್ ಫಾರ್ ಆಲ್ ಆಫ್ ಯು ಆ್ಯಂಡ್ ಫಾರ್ ಯೋರ್ ಹೆಲ್ಪ್ ಆಲ್ಸೋ. ಸೊ ಪ್ಲೀಸ್ ಟು ಮೇಕ್ ಶೋರ್ ನಿಮ್ಮ ಹೆಲ್ಪ್ಗೆ ಆಗಲಿ, ನಿಮ್ಗೆಲ್ಲ ಥರನೂ ಸಹಾಯ ಆಗಲಿ ಅನ್ನೋ ಥರನೇ ನಾನು ಇಷ್ಟೆಲ್ಲ ಮಾಡ್ತಾ ಇರೋವಂಥದ್ದು. ಸೊ ದಟ್ ಇಸ್ ವೈ ಐ ಟೋಲ್ಡ್ ಡಿಫ್ರೆನ್ಸ್ ಬಿಟ್ವೀನ್ ಅನ್ ಟಾಪರ್ ಆ್ಯಂಡ್ ಅನ್ ಆವ್ರೇಜ್. ಬಿಕಾಸ್ ಆವ್ರೇಜ್ ಮಕ್ಳಿಗಾದ್ರೆ ತುಂಬಾ ಧೈರ್ಯ ಇರುತ್ತೆ. ದೇ ವಿಲ್ ಬಿ ಹ್ಯಾವಿಂಗ್ ದಟ್ ಕರೇಜ್ ದಟ್ ಐ ಮೂವ್ ಆನ್ somewhere and I stay somewhere ಅಂತ. ಸೊ ಹಾಗಾಗಿ ದಟ್ ಇಸ್ ವಾಟ್ ಇಸ್ ಐ ಆಮ್ ಹಿಯರ್ ಟುಡೇ, ರೈಟ್. ನಾನು ಎಷ್ಟು ಸ್ಟ್ರಗಲ್ ಮಾಡಿ ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದೀನಿ. ಇಟ್ಸ್ ಆಲ್ ಬಿಕಾಸ್ ಆಫ್ ಯು, ಇಟ್ಸ್ ಆಲ್ ಬಿಕಾಸ್ ಆಫ್ ಯು. ಬಿಕಾಸ್ ಇವತ್ತು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ವಾಟ್ ಎವರ್ ಐ ಹ್ಯಾವ್ ಸೀನ್ ಇನ್ ಮೈ ಬಿ ಲೈಫ್, ಐ ಜಸ್ಟ್ ವಾಂಟ್ ನಾಟ್ ಟು ಹ್ಯಾಪನ್ ಫಾರ್ ಯು ಆಲ್ ಪೀಪಲ್. ಆ್ಯಂಡ್ ನೀವು ಎಲ್ಲರೂ ತುಂಬ ಸುಗಮವಾಗಿ ಯಾವುದೇ ಸ್ಟ್ರಗಲ್ಸ್ ಇಲ್ಲದಂತೆ, ಯಾರ ಮಿಸ್ಗೈಡ್ಸು ಇಲ್ಲದಂತೆ ನಿಮಗೆ ಪಾಠನ ನೀಟಾಗಿ ನಾನು ಹೇಳಿಕೊಟ್ಟು ನಿಮ್ಮನ್ನು ಒಂದು ಒಳ್ಳೆ ದಡಕ್ಕೆ ಸೇರಿಸಬೇಕು ಆ್ಯಂಡ್ ನಿಮಗೆ ಎಲ್ಲ ಥರನೂ ಒಳ್ಳೇದಾಗಬೇಕು ಅನ್ನೋ ಒಂದು ಮನಸ್ಸಿಂದ ನಾನು ಸ್ಟಾರ್ಟ್ ಮಾಡಿರೋವಂಥದ್ದು. ಸೊ ಹಾಗಾಗಿ ಐವ್ ಸೀನ್ ಲಾಟ್ಸ್ ಆಫ್ ಸ್ಟ್ರಗಲ್ಸ್ ಇನ್ ಡೂಯಿಂಗ್ ದಿಸ್, ಆ್ಯಂಡ್ ಇವತ್ತು ನನಗೆ ಅದ್ರ ಪ್ರತಿಫಲ ಸಿಕ್ಕಿದೆ. ಆ್ಯಂಡ್ ಫಾರ್ ದ್ಯಾಟ್ ಐವ್ ಗಾಟ್ 134 ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಐ ಥ್ಯಾಂಕ್ ಯು ಆಲ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಆ್ಯಂಡ್ ನೀವೆಲ್ಲರೂ ನನ್ನನ್ನು ಮ್ಯಾಮ್ ಅಂತಾನೆ ಟ್ರೀಟ್ ಮಾಡಿದ್ದೀರಾ, ತುಂಬ ಖುಷಿ ಆಗುತ್ತೆ. ನಮ್ಮ ಮನೆಯಲ್ಲೂ ಆಗಲಿ ಅಥವಾ ಯಾರೇ ಹೇಳಿದ್ರು ತುಂಬ ಖುಷಿ ಪಡ್ತಾರೆ. ಸೊ ದಿಸ್ ಇಸ್ ವಾಟ್ ಇಸ್ ಆಲ್ ಐ ರಿಕ್ವೈರ್ಡ್, ಆಯಿತಾ. ನೀವು ನನಗೆ ಕೊಡೋ ಒಂದು ರೆಸ್ಪೆಕ್ಟ್ ಆಗಲಿ ಆ್ಯಂಡ್ ನೀವು ನನ್ನ ಟ್ರೀಟ್ ಮಾಡೋಂಥ ರೀತಿ ಆಗಲಿ, ಅದೇ ನನಗೆ ತುಂಬ ಖುಷಿ. ಸೊ ಇದರಿಂದ ನನಗೆ ಬರೋ ಆದಾಯಕ್ಕಿಂತನೂ ಒಂಥರ ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ಐ ವಾಂಟ್ ಯು ಆಲ್ ಟು ಸ್ಟೇ ಟುಗೆದರ್ ವಿತ್ ಮೀ ಆ್ಯಂಡ್ ಐ ವಾಂಟ್ ಯು ಆಲ್ ಟು
ಮೇಕ್ ಮೀ ಮೋರ್ ಸ್ಟ್ರಾಂಗರ್. ಅಂದರೆ ನಮ್ಮ ಒಂದು ಏನು ಎನ್ಲೈಟನ್ ಎಡ್ಯುಕೇಟರ್ಸ್ ಯೂಟ್ಯೂಬ್ ಇದೆ, ಅಲಾಂಗ್ ವಿತ್ ಎನ್ಲೈಟನ್ ಎಡ್ಯುಕೇಟರ್ಸ್ ಟೆಲಿಗ್ರಾಮ್ ಚಾನಲ್ ಎಲ್ಲಾನು ಇನ್ನಷ್ಟು ಸ್ಟ್ರಾಂಗರ್ ಮಾಡಿ, ಇನ್ನಷ್ಟು ನೀವು ಸಬ್ಸ್ಕ್ರೈಬರ್ಸ್ ಆಗಿ. ಸ್ಟ್ರಾಂಗ್ ಆಗೋದಂದ್ರೆ ಏನಿಲ್ಲ, ಐ ಆಮ್ ಆಲ್ವೇಸ್ ಸ್ಟ್ರಾಂಗರ್ ಆ್ಯಂಡ್ ಐ ಆಮ್ ಡೂಯಿಂಗ್ ಶ್ಯೂರ್. ಬಟ್ ಸ್ಟ್ರಾಂಗರ್ ಮೀನ್ಸ್ ನೀವು ಇನ್ನಷ್ಟು ಸಬ್ಸ್ಕ್ರೈಬರ್ಸ್ ಅನ್ನ ಕೊಡಿ, ನಮ್ಮ ಚಾನಲ್ ಅನ್ನ ಬಲಪಡಿಸಿದ್ರೆ ಸೊ ಇನ್ನೂ ನಾವು ಹೆಚ್ಚೆಚ್ಚು ಕಂಟೆಂಟ್ಸ್ ಅನ್ನ ಮಾಡ್ಬೋದು. ಖಂಡಿತ ನಾನು ನಿಮ್ಗಾಗೆ ಇರೋದು, ನಿಮ್ಗೋಸ್ಕರನೇ. ಸೊ ಹಾಗಾಗಿ ನಾನು ಇನ್ನೂ ಹೆಚ್ಚು ಮಾಡ್ತೀನಿ ಅಂತ ಹೇಳ್ತಾ, ಸೊ ನನಗೆ ಆದಷ್ಟು ಇನ್ನೂ ಸಪೋರ್ಟ್ ಕೊಡಿ ಸ್ಟೂಡೆಂಟ್ಸ್. ಆ್ಯಂಡ್ ನೀವು ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡ್ತಾ ಬನ್ನಿ. ಹೊಸದಾಗೆಲ್ಲ ಜಾಯಿನ್ ಆಗ್ತಾ ಇರ್ತಾರೆ, ಅವರಿಗೂ ಕೂಡ ಶೇರ್ ಮಾಡ್ತಾ ಇರಿ. ಆ್ಯಂಡ್ ಅವರಿಗೂ ಕೂಡ ಶೇರ್ ಮಾಡ್ತಾರೆ ಆ್ಯಂಡ್ ಅವರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿ. ಆ್ಯಂಡ್ ಈ ಒಂದು ಕೋರ್ಸನ್ನು ಇದು ಯಾವುದು ಕೋಡಿದು ನೀವು ಯಾರು ತಗೋಬೋದು ಅಂದರೆ, ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಇವಾಗಿಂದಾನೇ ಸ್ಟಾರ್ಟ್ ಮಾಡ್ಬೋದು. ಬಿಕಾಸ್ ನೀವು ಇವಾಗಿಂದಾನೇ ಸ್ಟಾರ್ಟ್ ಮಾಡಿದಷ್ಟು ವೆಲ್ ಆ್ಯಂಡ್ ಗುಡ್. ಬಿಕಾಸ್ ನೀವು 10th ಮೂಮೆಂಟಲ್ಲಿ ತಗೋತೀನಿ ಅಂದರೆ ಎಲ್ಲ ಒಟ್ಟಿಗೆ ಬರುತ್ತೆ. ಸೊ ಡೋಂಟ್ ಟೇಕ್ ಇಟ್ ಅಟ್ 10th ಮೂಮೆಂಟ್. 6th ಸೆಮ್ಮಲ್ಲಿ ನಾನು ಈ ಕೋರ್ಸಸ್ ಎಲ್ಲ ಕಲಿತೀನಿ ಅಂದರೆ ಆಗಲ್ಲ. ಫಸ್ಟ್ ಸೆಮ್ಮು ನಿಮಗೆ ಸ್ವಲ್ಪ ಫ್ರೀಡಮ್ ಇರುತ್ತೆ, ಆಯ್ತಾ. ಫಸ್ಟ್ ಸೆಮ್ಮಲ್ಲಿ ಸ್ವಲ್ಪ ಒಂದಿಷ್ಟು ಮಟ್ಟದ ಫ್ರೀಡಮ್ ಇರುತ್ತೆ. ಸೊ ಈ ಒಂದು ಫ್ರೀಡಮ್ನ ನೀವು ಆದಷ್ಟು ಏನಂತ ಹೇಳಿದ್ರೆ, ಈ ಒಂದು ಫ್ರೀಡಮ್ನ ನೀವು ಆದಷ್ಟು ಉಪಯೋಗಿಸ್ಕೊಂಡು ಇದನ್ನೆಲ್ಲ ಕಲ್ತ್ಕೊಂಬಿಡಿ. ಸೊ ದಟ್ ನಿಮ್ಗೆ ಏನಾಗುತ್ತಪ್ಪ ಅಂದರೆ, ಸೆಕೆಂಡ್ ಮತ್ತು ಥರ್ಡ್ ಸೆಮಿಸ್ಟ್ರಲ್ಲಿ ನಿಮಗೆ ಹೇಗೆ ಡಿಪಾರ್ಟ್ಮೆಂಟಲ್ಲಿ ಒಂದು ಕೋರ್ಸ್ ಕರಿಕ್ಯುಲಮ್ ಸ್ಕೆಡ್ಯೂಲ್ ಮಾಡ್ತಾರೆ, ಅಕಾಡೆಮಿಕ್ ಕ್ಯಾಲೆಂಡರ್ ಪ್ರಕಾರ ಹೇಗೆ ನಿಮ್ಮ ಟೈಮ್ ಟೇಬಲ್ಗಳು, ನಿಮಗೆ ವರ್ಕ್ಗಳು ಸ್ಕೆಡ್ಯೂಲ್ ಮಾಡ್ತಾರೆ, ಅದ್ರ ಪ್ರಕಾರ ನೀವು ಬೇರೆ ಕಲಿಬೋದು. ಬಟ್ ಈಗಿರೋ ಒಂದು ಫ್ರೀಡಮ್ಗೆ ನೀವು ಈ ಕೋರ್ಸಸ್ಗಳನ್ನೆಲ್ಲ ಇವಾಗಿಂದಾನೇ ಸ್ಟಾರ್ಟ್ ಮಾಡಿಬಿಡಿ. 10th ಮೂಮೆಂಟ್ಗೆ ಹೋಗಬೇಡಿ. ನಿಮಗೆ 6th ಸೆಮ್ಮಲ್ಲಿ ಏನೇನು ಕೋರ್ಸ್ ಇದೆ ಅಂತ ಅವ್ರು ಕೇಳುವಾಗ ಇಷ್ಟಿದೆ ನೀವು ನನ್ನ ಹತ್ರ ಅಂತ ಹೇಳೋಷ್ಟು ನೀವು ರೆಡಿ ಇರಬೇಕು. ವಿ ಹ್ಯಾವ್ ಟು ಬಿ ರೆಡಿ ವಿತ್ ಯರ್ ಸರ್ಟಿಫಿಕೇಟ್ಸ್ ಆ್ಯಂಡ್ ಡೋಂಟ್ start with your getting your certificates during that period. Okay, now this is what's my humble suggestion anta helta. I just went up this session and thank you.